Hi dear students, welcome back to Multimedia YouTube channel. Today I will discuss with you 5th semester fundamentals of statistics. Today I will discuss with you collection of data chapter. So data means what? Collection of information. Okay, data means what? Collection of information. So shortcut helidini. So now I will discuss with you problems. So that is problems on frequency distribution. Here problems on univariate frequency distribution. So ಅದರಲ್ಲಿ type 1 here width of the class interval is given. Width of the class interval ಕೊಟ್ಟಾಗ ಯಾವ ರೀತಿ ಪ್ರಾಬ್ಲಮ್ ಮಾಡಬೇಕು ಅಂತ. ಸೊ ಪ್ರಾಬ್ಲಮ್ ಬಂದ್ಬಿಟ್ಟು ನೋಡಿ, ಫಾಲೋಯಿಂಗ್ ಆರ್ ದಿ ಮಾರ್ಕ್ಸ್ ಸ್ಕೋರ್ಡ್ ಬೈ 50 ಸ್ಟೂಡೆಂಟ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಫಾರ್ಮ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯೂಸಿಂಗ್ ಇನ್ಕ್ಲೂಸಿವ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಮೆಥಡ್ with 10 as the width of the class intervals. The first class for inclusive is 10 to 19. Okay, here is the data. Okay, so first inclusive exclusive ಯಾವ ರೀತಿ ಅಂತ ಹೇಳ್ಬಿಡ್ತೀನಿ. ಓಕೆನಾ? ಸೊ ಇನ್ಕ್ಲೂಸಿವ್ ಅಂತಂದರೆ ಫಸ್ಟ್ ಕ್ಲಾಸ್ ಇಂಟರ್ವಲ್ ಇಲ್ಲಿ ಅಬ್ಸರ್ವ್ ಮಾಡಿ, 0 to 9, 10 to 19, 20 to 29, 30 to 39, 40 to 49. ಇನ್ಕ್ಲೂಸಿವ್ ಅಂತ ಹೇಳಿದರೆ, ಸೊ ರೈಟ್ ಸೈಡ್ ಇರೋದೆಲ್ಲ ಅಪ್ಪರ್ ಲಿಮಿಟ್ಸು, ಲೆಫ್ಟ್ ಸೈಡ್ ಇರೋದೆಲ್ಲ ಲೋವರ್ ಲಿಮಿಟ್ಸ್. This is called first class, this is called second class. Upper limit of the first class is not included in the lower limit of the next class. So these type of class intervals are called what? Inclusive type of class interval. Inclusive type of class intervals. Okay. ಸೊ ನೆಕ್ಸ್ಟ್ ಅದೇ ರೀತಿ ಎಕ್ಸ್ಕ್ಲೂಸಿವ್ ಟೈಪ್ ಆಫ್ ಕ್ಲಾಸ್ ಇಂಟರ್ವಲ್ಸ್ ಅಂತ ಬರುತ್ತೆ. ಲೈಕ್ ದಟ್ 0 to 10, 10 to 20, 20 to 30, 30 to 40. So these type of class intervals are called what? Exclusive type of class interval. Exclusive type of class interval. Okay. ಸೊ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಪ್ಪ ಅಂತಂದರೆ ಇದರಲ್ಲಿ ಯಾವಾಗಲೂ ನಾವು ಓನ್ಲಿ ವಿ ಹ್ಯಾವ್ ಟು ಕನ್ಸಿಡರ್ ಫ್ರಮ್, ನಾವು ಇನ್ಕ್ಲೂಸಿವೇ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ 0 to 10 ತನಕ ಕೊಟ್ಟರೆ ಓನ್ಲಿ ವಿ ಹ್ಯಾವ್ ಟು ಕನ್ಸಿಡರ್ ಫ್ರಮ್ 0 to 9.99 ತನಕ ಬರುತ್ತೆ. ಓಕೆ, 10 ಕನ್ಸಿಡರ್ ಆಗಲ್ಲ. ಸೊ ಇನ್ಕ್ಲೂಸಿವ್ ಇವನ್ ಆಲ್ಸೋ ಇನ್ ಎಕ್ಸ್ಕ್ಲೂಸಿವ್ ಆಲ್ಸೋ, ನೀವು ಎಕ್ಸ್ಕ್ಲೂಸಿವ್ ಅಲ್ಲೂ ಕೂಡ ಅಷ್ಟೇ 0 to 9.9 ತನಕ ಅಷ್ಟೇ ಬರುತ್ತೆ. ಸೊ 10 ಕೊಟ್ಟರು ಕೂಡ ನಾವು 10 ಕನ್ಸಿಡರ್ ಮಾಡೋಕ್ಕೆ ಬರಲ್ಲ ಎಕ್ಸ್ಕ್ಲೂಸಿವ್ ಅಲ್ಲಿ. ಓಕೆ, ಸೊ ಈಗ ಪ್ರಾಬ್ಲಮ್ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಸೊ ಇಲ್ಲಿ ಏನಿದೆ ಡಾಟಾ 64, 70, 25, 55, 36, 51, 60, 40, 65, 58 ಆ ರೀತಿ ಡಾಟಾ ಇದೆ. ಓಕೆ, ಸೊ ಫಸ್ಟ್ ಇನ್ಕ್ಲೂಸಿವ್ ಮೆಥಡ್ ಅಂತಂದರೆ ಫಸ್ಟ್ ಕ್ಲಾಸ್ ಇಂಟರ್ವಲ್ಲು ಟ್ಯಾಲಿ ಬಾರ್ಸು ಫ್ರೀಕ್ವೆನ್ಸೀಸ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಇನ್ಕ್ಲೂಸಿವ್ ಮೆಥಡ್ ಅಂತ ಹೇಳಿದ್ದೀನಿ ನಾನು ಯಾವ ರೀತಿ ಅಂತೇಳಿ, 10 to 19, 20 to 29, 30 to 39, 40 to 49, 50 to 59, 60 to 69, 70 to 79, 80 to 89. ಯಾಕಂದರೆ ಅವರು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ದ ಫಸ್ಟ್ ಕ್ಲಾಸ್ ಫಾರ್ ಇನ್ಕ್ಲೂಸಿವ್ ಇಸ್ 10 to 19 ಅಂತೇಳಿ. ಓಕೆ, ಸೊ ಈಗ ಟ್ಯಾಲಿ ಬಾರ್ಸ್ ಈಗ ಇಲ್ಲಿ ನೋಡಿ 10 to 19 ತನಕ ಎಷ್ಟಿದಾವೆ ಅಂತ ಅಬ್ಸರ್ವ್ ಮಾಡೋಣ. ಸೊ ಈಗ ಟ್ಯಾಲಿ ಬಾರ್ಸ್ ಯಾವ ರೀತಿ ಕನ್ಸಿಡರ್ ಮಾಡ್ತೀರಪ್ಪ ಅಂತಂದರೆ 10 to 19, ಸೊ 10 ಇಂದ ಸ್ಟಾರ್ಟ್ ಮಾಡಿ 19ವರೆಗೂ ಎಷ್ಟಿದಾವೆ ಅಂತ ನೋಡ್ತೀರಾ. ಸೊ ವಿ ಗೆಟ್ 3 ನಂಬರ್ಸ್. ಸೊ 3 ನಂಬರ್ಸ್ ಅದು ಟ್ಯಾಲಿ ಬಾರ್ಸ್ ಯಾವ ರೀತಿ ಆಗ್ತಾರೆ, 1, 2, 3. ಓಕೆ, ಸೊ ಲೈಕ್ ದಟ್ 20 to 29 ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ನಮಗೆ 3 ಫ್ರೀಕ್ವೆನ್ಸಿ ಸಿಗ್ತವೆ. ಸೊ ಅದೇ ಥರ 1, 2, 3 ಅಂತ ಟ್ಯಾಲಿ ಬಾರ್ಸ್ ಹಾಕಿ. ಓಕೆ, ಸೊ ನೆಕ್ಸ್ಟ್ ಅದೇ ಥರ 30 to 39, 1, 2, 3, 4, 5 ಏನು ಮಾಡ್ತಾರೆ ಕ್ರಾಸ್ ಆಗಿ ಈ ರೀತಿ ಟ್ಯಾಲಿ ಬಾರ್ ಹಾಕಿ. 6th, ಸೊ ಟೋಟಲ್ ಎಷ್ಟಿದಾವೆ 6 ಫ್ರೀಕ್ವೆನ್ಸೀಸ್. Like that 40 to 49, total we have 13 frequencies. 1, 2, 3, 4, 5, 6, 7, 8, 9, 10, 11, 12, 13. Okay, so ಅದೇ ಥರ 50 to 59 12 ಇದ್ದಾವೆ, 60 to 69 10 ಇದ್ದಾವೆ. ಸೊ ಅದೇ ಥರ 70 to 79 2 ಇದ್ದಾವೆ. ಸೊ 80 to 89 1 ಇದೆ. ಸೊ ಸಮ್ ಆಫ್ ಫ್ರೀಕ್ವೆನ್ಸಿ ಆ್ಯಡ್ ಮಾಡಿದಾಗ 50. ಸೊ ಇಲ್ಲೂ ಕೂಡ ಇವನು ಆ್ಯಡ್ ಮಾಡಿ, ಮೀನ್ಸ್ ಆ್ಯಡ್ ಅಂತಂದರೆ ಇವನು ಕೌಂಟ್ ಮಾಡಿ 1, 2, 3, 4, 5, 6, 7, 8, 9, 10 ಇದ್ದಾವೆ. ಸೊ ಅದೇ ಥರ ಸೆಕೆಂಡ್ ರೋ, ಥರ್ಡ್ ರೋ, ಫೋರ್ತ್ ರೋ, ಫಿಫ್ತ್ ರೋ. ಸೊ ಅಷ್ಟು ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ 50 ಬರುತ್ತೆ. ಓಕೆ, ಸೊ ನೀವು ಕ್ರಾಸ್ ವೆರಿಫೈ ಮಾಡ್ಕೋಬಹುದು. ಸೊ ಇದು 50 ಇರಬೇಕು, ಇಲ್ಲಿ ಕೌಂಟ್ ಮಾಡೋದು 50 ಇದ್ರೆ ನೀವು ಮಾಡಿರೋ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಲೈಕ್ ದಟ್ ಈಗ ಇನ್ಕ್ಲೂಸಿವ್ ಆಯಿತು. ನೆಕ್ಸ್ಟ್ ಎಕ್ಸ್ಕ್ಲೂಸಿವ್ ಅಂತಂದ್ರೆ ಹೇಳಿದ್ದೀನಿ. ಎಕ್ಸ್ಕ್ಲೂಸಿವ್ ಮೀನ್ಸ್ ವಾಟ್? 10 to 20, 20 to 30, 30 to 40, 40 to 50, 50 to 60, 60 to 70, 70 to 80, 80 to 90. So these type of class intervals are called what?
exclusive type of class intervals. So exclusive type of class intervals andru kuda, so only we have to consider from 10 to 19 only, I means 19.99. So 19.99 irodilla, only we have to consider from 10 to 19. ಸೊ ಫ್ರೀಕ್ವೆನ್ಸಿ ಎಷ್ಟಿದಾವೆ ಸೇಮ್, ಇನ್ಕ್ಲೂಸಿವ್ ಎಷ್ಟು ಬರುತ್ತೋ ಅದೇ ಥರ ಇಲ್ಲೂ ಕೂಡ ಫ್ರೀಕ್ವೆನ್ಸೀಸ್ ಬರುತ್ತವೆ ಸೇಮ್. ಬಟ್ ಇಲ್ಲಿ ಏನಿದೆ ಎಕ್ಸ್ಕ್ಲೂಸಿವ್ ಮೆಥಡ್ ಇದೆ, ಬಟ್ ಇಲ್ಲಿ ಏನಿದೆ ಇನ್ಕ್ಲೂಸಿವ್ ಮೆಥಡ್ ಇದೆ ಅಷ್ಟೇ. ಆಲ್ಮೋಸ್ಟ್ ಎರಡು ಸೇಮ್ ಇರುತ್ತೆ. ಓಕೆ, ಸೊ ಇದನ್ನು ಅಬ್ಸರ್ವ್ ಮಾಡಿ ನೋಡ್ಕೊಂಡ್ಬಿಟ್ಟು ಸ್ಕ್ರೀನ್ಶಾಟ್ ತಗೊಳ್ಳಿ. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಇದು ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಸೊ ಏನಂತ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ, ವಿಡ್ತ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಈ ರೀತಿ ಕೊಟ್ಟಾಗ ಈ ರೀತಿ ಪ್ರಾಬ್ಲಮ್ ಮಾಡಬೇಕು. ಸೊ ಮಾರ್ಕ್ಸ್ ಬಂದುಬಿಟ್ಟು ನಿಮಗೆ 10 ಮಾರ್ಕ್ಸಿಗೆ ಇರುತ್ತೆ. ಓಕೆ, ಇಲ್ಲಿ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿ. ಪ್ರಿಪೇರ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ವಿತ್ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್. ಸೊ ಮೆನ್ಷನ್ ಮಾಡಿದ್ದಾರೆ 0 to 10, 10 to 20 ಆ್ಯಂಡ್ ಸೋ ಆನ್ ವಿತ್ ಟ್ಯಾಲಿ ಬಾರ್ಸ್. ಸೊ ಇಲ್ಲಿ ಇದಕ್ಕೂ ಡಾಟಾ ಕೊಟ್ಟಿದ್ದಾರೆ. ಓಕೆ, ಸೊ ಈ ಕ್ವಶನ್ ಬಂದುಬಿಟ್ಟು ನೋಡಿ ನಿಮಗೆ ನವೆಂಬರ್ ಡಿಸೆಂಬರ್ 2018 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಓಕೆನಾ, ಸೊ ಇನ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಎರಡು ಕೇಳಿದಾಗ 10 ಮಾರ್ಕ್ಸು. ಸೊ ಯಾವ್ದಾದ್ರು ಒಂದು ಕೇಳಿದ್ರೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆನಾ, ಸೊ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್. ಸೊ ಅವಾಗಲೇ ಹೇಳಿದಾಗೆ, ಸೊ 0 to 10, 10 to 20 ಲೈಕ್ ದಟ್ ದಿಸ್ ಟೈಪ್ ಆಫ್ ಕ್ಲಾಸ್ ಇಂಟರ್ವಲ್ಸ್ ಆರ್ ಕಾಲ್ಡ್ ವಾಟ್ ಎಕ್ಸ್ಕ್ಲೂಸಿವ್ ಟೈಪ್ ಆಫ್ ಕ್ಲಾಸ್ ಇಂಟರ್ವಲ್ಸ್. ಸೊ ಟ್ಯಾಲಿ ಬಾರ್ಸ್ ಮೀನ್ಸ್ ಕನ್ಸಿಡರ್ 0 to 10 ಅಂತಂದ್ರೆ ಏನು ಮಾಡ್ತೀರಾ, ವಿ ಹ್ಯಾವ್ ಟು ಅಬ್ಸರ್ವ್ ದಿ ವ್ಯಾಲ್ಯೂಸ್ ಫ್ರಮ್ 0 to 9. ಸೊ 0 to 9 ಎಷ್ಟು ನೋಡ್ತೀರಾ, ಸೊ ಎಷ್ಟಿದೆ ವ್ಯಾಲ್ಯೂ 1 ಇದೆ, 1 ಅಂತ ಬರೀತೀರ, ಟ್ಯಾಲಿ ಬಾರ್ 1 ಹಾಕಿ. ಸೊ ಅದೇ ಥರ 10 to 20 ಎಷ್ಟಿದಾವೆ ಫ್ರೀಕ್ವೆನ್ಸಿ 2 ಇದ್ದಾವೆ. ಸೊ ಅದೇ ಥರ ಟ್ಯಾಲಿ ಬಾರ್ 1, 2 ಲೈಕ್ ದಟ್ ಅದೇ ರೀತಿ ಮಾಡ್ತಾ ಹೋಗ್ತೀರಾ. ಸೊ ಇದನ್ನು ನೋಡ್ಕೊಂಡ್ಬಿಟ್ಟು ಸ್ಕ್ರೀನ್ಶಾಟ್ ತಗೊಳ್ಳಿ, ವರ್ಕ್ ಮಾಡಿ. ಅದೇ ಥರನಾಗಿ ಇದೇ ಇಲ್ಲೂ ಕೂಡ ಸೇಮ್ ಕ್ವಶನ್ ಇದೆ. ಫಾರ್ಮ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಫ್ರಮ್ ದಿ ಡಾಟಾ ಗಿವನ್ ಬಿಲೋ ಯೂಸಿಂಗ್ ಇನ್ಕ್ಲೂಸಿವ್ ಮೆಥಡ್ ಆ್ಯಂಡ್ ಟೇಕಿಂಗ್ 40 as the magnitude of the class interval. 40 as the magnitude of the class interval means what? Width of the class interval. Okay, so first class being 100 to 139, 100 to 139 ಹೇಳಿದ್ದಾರೆ. ಸೊ ಮೀನ್ಸ್ ಇನ್ಕ್ಲೂಸಿವ್ ಮೆಥಡ್ ಅಂತ ಮೆನ್ಷನ್ ಇಲ್ಲ, ಅಂಡರ್ಲೈನ್ ಮಾಡಿದ್ದೀನಿ. ಓಕೆ, 100 to 139, ಹಿಯರ್ ಇಸ್ ದ ಡಾಟಾ. ಸೊ 100, 160, 250, 200, 150, 150, 340, 220. ಸೊ ಅದೇ ಥರ ಇಲ್ಲಿ ವ್ಯಾಲ್ಯೂಸ್ ಇದ್ದಾವೆ. ಓಕೆ, ಸೊ ಇನ್ಕ್ಲೂಸಿವ್ ಮೆಥಡ್, ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್ ಅಂತ ಹೇಳಿದ್ದಾರೆ. ಸೊ ಕ್ಲಾಸ್ ಇಂಟರ್ವಲ್ 100 to 139, 140 to 179, 180 to 219, 220 to 259. ಸೊ ವಿಡ್ತ್ ಎಷ್ಟು ಹೇಳಿದ್ದಾರೆ ಅವರು, 40 ಅಂತ ಹೇಳಿದ್ದಾರೆ. ಹೌದ್ರಾ? ಸೊ ಅದೇ ರೀತಿ ಕ್ಲಾಸ್ ಇಂಟರ್ವಲ್ ಬರ್ಕೊಳ್ತೀರಾ. ಸೊ ಹೇಳಿದ್ದೀನಿ ಆವಾಗಲೇ ನಾನು, ಅಪ್ಪರ್ ಲಿಮಿಟ್ ಆಫ್ ದಿ ಫಸ್ಟ್ ಕ್ಲಾಸ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಲೋವರ್ ಲಿಮಿಟ್ ಆಫ್ ದಿ ನೆಕ್ಸ್ಟ್ ಕ್ಲಾಸ್. ಸೊ ಇದಕ್ಕೆ ಈ ರೀತಿ ಇದ್ರೆ ಏನಂತ ಹೇಳ್ತಾರೆ, ಇನ್ಕ್ಲೂಸಿವ್ ಟೈಪ್ ಆಫ್ ಕ್ಲಾಸ್ ಇಂಟರ್ವಲ್. ಸೊ ಓಕೆ, ಅಂದರೆ 100 to 139 ತನಕ ಕನ್ಸಿಡರ್ ಮಾಡ್ತೀರಾ. ಸೊ ಎಷ್ಟಿದಾವೆ 100 to 139 ಅಂದರೆ ಎಷ್ಟಿದಾವೆ ನಿಮಗೆ ಇಲ್ಲಿ ವ್ಯಾಲ್ಯೂಸ್ ಚೆಕ್ ಮಾಡಿದಾಗ 7 ವ್ಯಾಲ್ಯೂಸ್ ಇರ್ತದೆ. ಸೊ ಟ್ಯಾಲಿ ಬಾರ್ಸ್ ಹಾಕ್ತೀರಾ. ಓಕೆ ಸರ್, 100 to 139 ಒಂದು 138 ವರೆಗೂ ತಗೋಬೇಕಾ? ನೋ, 100 to 139 ವರೆಗೂ ತಗೋಬೇಕಾ? 139 ಕೂಡ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ 140 ಇಂದ 179 ವರೆಗೂ ಬರುತ್ತೆ. ಮೀನ್ಸ್ 140 ಇಂದ 179 ವರೆಗೂ ವ್ಯಾಲ್ಯೂಸ್ ಅಬ್ಸರ್ವ್ ಮಾಡಿ. ಸೊ ಟೋಟಲ್ ವಿ ಗೆಟ್ 8 ಫ್ರೀಕ್ವೆನ್ಸೀಸ್, ಟ್ಯಾಲಿ ಬಾರ್ಸ್ ಹಾಕಿ. ಸೊ ಲೈಕ್ ದಟ್ ಅದೇ ರೀತಿ ಮಾಡ್ತಾ ಹೋಗಿ. ಸೊ ಟೋಟಲ್ ಎಷ್ಟು ಬರ್ತವೆ ನಿಮಗೆ, ಸಮ್ ಆಫ್ ಫ್ರೀಕ್ವೆನ್ಸಿ ಟೋಟಲ್ ಮಾಡಿದಾಗ 40 ಬರುತ್ತೆ. ಅಂದರೆ ಇಲ್ಲಿ ನಂಬರ್ ಆಫ್ ವ್ಯಾಲ್ಯೂಸ್, ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಕೂಡ ಇಲ್ಲಿ 40 ಇದಾವೆ. ಓಕೆ, ಇದು ಲಾಸ್ಟ್ ಕ್ವಶನ್. ಇದು ಈ ರೀತಿ ನೋಡಿ, ಇದು ಎಕ್ಸಾಮಲ್ಲಿ ಈ ರೀತಿಯೂ ಕೂಡ ಕೇಳೋ ಚಾನ್ಸಸ್ ಇದೆ. ಸೊ ಈ ಕ್ವಶನ್ ಮೇ ಜೂನ್ 2020 5 ಮಾರ್ಕ್ಸಿಗೆ ಕೇಳಿದ್ದಾನೆ. ಕ್ವಶನ್ ಯಾವ ರೀತಿ ಇದೆಯಪ್ಪ ಅಂತಂದರೆ, ದ ಮಾರ್ಕ್ಸ್ ಸ್ಕೋರ್ಡ್ ಬೈ 50 ಸ್ಟೂಡೆಂಟ್ಸ್ ಇನ್ ಆ್ಯನ್ ಎಕ್ಸಾಮಿನೇಷನ್ ಪೇಪರ್ ಆರ್ ಗಿವನ್ ಬಿಲೋ. ಸೊ ಮಾರ್ಕ್ಸ್ ಈ ರೀತಿ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಪ್ರಿಪೇರ್ ಎ ಫ್ರೀಕ್ವೆನ್ಸಿ ಟೇಬಲ್ ಟೇಕಿಂಗ್ ಎ ಕ್ಲಾಸ್ ಇಂಟರ್ವಲ್ ಆಫ್ 10. ಕ್ಲಾಸ್ ಇಂಟರ್ವಲ್ ಎಷ್ಟು ಹೇಳಿದ್ದಾರೆ ಅವರು, 10 ಅಂತ ಹೇಳಿದ್ದಾರೆ. ಓಕೆ, ಕ್ಯಾಲ್ಕುಲೇಟ್ ದಿ ಅರ್ಥಮೆಟಿಕ್ ಮೀನ್. ಅರ್ಥಮೆಟಿಕ್ ಮೀನ್ ಅಂದರೂ ಒಂದೇ, ಅವರೇಜ್ ಅಂದರೂ ಒಂದೇ, ಮೀನ್ ಅಂದರೂ ಕೂಡ ಒಂದೇ. ಓಕೆ, ಸೊ ಅವ್ರು ಏನು ಮಾಡ್ತಾರೆ, ಫಸ್ಟ್ ವಿಡ್ತ್ ಆಫ್ ದಿ ಕ್ಲಾಸ್ ಇಂಟರ್ವಲ್ 10 ಅಂತ ಕೇಳಿದ್ದಾರೆ. ಸೊ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ತೊಗೊಂಡಿದ್ದೀನಿ. ಸೊ ಆರ್ ಇನ್ಕ್ಲೂಸಿವ್ ಕೂಡ ಮಾಡಿದ್ರು ನೋ ಪ್ರಾಬ್ಲಮ್. ಓಕೆನಾ? ಸೊ ಕ್ಲಾಸ್ ಇಂಟರ್ವಲ್ ಅಬ್ಸರ್ವ್ ಮಾಡಿ. 10 to 20, 10 ಅಂತ ಹೇಳಿದ್ರೆ ತಾನೆ. ಸೊ 10 to 20, 20 to 30, 30 to 40, 40 to 50, 50 to 60. ಸೊ ಇದನ್ನ ಎಲ್ಲರೂ ತಗೋಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಮೀನ್ಸ್ ಮಿನಿಮಮ್ ವ್ಯಾಲ್ಯೂ ಎಷ್ಟಿದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ. ಸೊ ಮಿನಿಮಮ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ, 10 ಸ್ಟಾರ್ಟ್ ಆಗಿರುತ್ತೆ. ಓಕೆ, ಸೊ 10 ಸ್ಟಾರ್ಟ್ ಆಗಿದೆ. ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗಿರುತ್ತೆ. ಸೊ ವ್ಯಾಲ್ಯೂಸ್ ನೋಡ್ತಾ ಹೋಗಿ. ಸೊ 60 ಒಳಗಡೆ ಅಂದರೆ ಎಷ್ಟಿದೆ ಇಲ್ಲಿ, 57. 57 ಇದೆ. ಓಕೆನಾ, 57 ಇದೆ. ಸೊ ಮೀನ್ಸ್ 50 to 60 ವರೆಗೂ ನೀವು ಕ್ಲಾಸ್ ಇಂಟರ್ವಲ್ ಬರ್ಕೋಬೇಕಾಗುತ್ತೆ. ಸೊ ಅದೇ ರೀತಿ 10 to 20 ಅಂದರೆ ವಿ ಹ್ಯಾವ್ ಟು ಅಬ್ಸರ್ವ್ ಫ್ರಮ್ 10 to 19 ವರೆಗೂ ಅಬ್ಸರ್ವ್ ಮಾಡಿ. ಸೊ ಫ್ರೀಕ್ವೆನ್ಸಿ ಎಷ್ಟಿದ್ದಾವೆ, 8. ಸೊ ಟ್ಯಾಲಿ ಬಾರ್ಸ್ ಹಾಕೋದು ಹೇಳಿದ್ದೀನಿ. ಅದೇ ರೀತಿ ಎಲ್ಲದೂ ಕೂಡ ಟ್ಯಾಲಿ ಬಾರ್ಸ್ ಹಾಕಿ. ಸೊ ಇದನ್ನು ಆ್ಯಡ್ ಮಾಡಿ. ಸಮ್ ಆಫ್ ಫ್ರೀಕ್ವೆನ್ಸಿ, ಸಮೇಷನ್ ಎಫ್ ಅಂದರೆ ನಥಿಂಗ್ ಬಟ್ ವಾಟ್, ಕ್ಯಾಪಿಟಲ್ ಎನ್. ಸಮ್ ಆಫ್ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ವಾಟ್, ಕ್ಯಾಪಿಟಲ್ ಎನ್ ಇಸ್ ಈಕ್ವಲ್ಸ್ ಟು ಮೀನ್ಸ್ ವಾಟ್, 50. ಸೊ ಇದನ್ನು ಕೂಡ ಕೌಂಟ್ ಮಾಡಿ 50 ಇರುತ್ತೆ. ಓಕೆ, ಸೊ ಅವ್ರೇನು ಕ್ವಶನ್ ಟ್ಯಾಗ್ ಮಾಡಿದ್ದಾರೆ, ಮತ್ತೆ ಅಗೇನ್ ಕ್ಯಾಲ್ಕುಲೇಟ್ ದ ಅರ್ಥಮೆಟಿಕ್ ಮೀನ್ ಅಂತ ಹೇಳಿದ್ದಾರೆ. ಸೊ ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್ ಮೀನ್ಸ್ ವಾಟ್. ಸೊ
ಸೊ ಅರ್ಥಮೆಟಿಕ್ ಮೀನ್ ಬಂದ್ಬಿಟ್ಟು ಇಲ್ಲೇನು ಬರುತ್ತೆ, ಈ ಕ್ಲಾಸ್ ಇಂಟರ್ವಲ್ ಎಕ್ಸ್ ಅಂತ ತಗೊಳ್ಳಿ, ಸೊ ಫ್ರೀಕ್ವೆನ್ಸಿ ಎಫ್ ಅಂತ ತಗೊಳ್ಳಿ. ಸೊ ಈ ಥರ ಅರ್ಥಮೆಟಿಕ್ ಮೀನ್ ಕೇಳಿದಾಗ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಮಿಡ್ ಪಾಯಿಂಟ್. ಮೀನ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಪ್ಪ ಅಂದರೆ ಮಿಡ್ ಪಾಯಿಂಟ್ ಈಸ್ ಈಕ್ವಲ್ಸ್ ಟು ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡ್ ಬೈ 2. ಸೊ ಲೋವರ್ ಲಿಮಿಟ್ ಎಷ್ಟಿದೆ ಇದರಲ್ಲಿ ನೋಡಿರಿ, 10 ಇದೆ. ಲೋವರ್ ಲಿಮಿಟ್ 10 ಪ್ಲಸ್ ಅಪ್ಪರ್ ಲಿಮಿಟ್ ಎಷ್ಟಿದೆ ಇಲ್ಲಿ 20 ಇದೆ. ಅಪ್ಪರ್ ಲಿಮಿಟ್ ಎಷ್ಟಿದೆ 20 ಇದೆ. ಸೊ 10 ಪ್ಲಸ್ 20 ಡಿವೈಡ್ ಬೈ 2. ಸೊ ಎಷ್ಟಾಯ್ತು ಅಲ್ಲಿಗೆ 30 ಬೈ 2 ಮೀನ್ಸ್ ವಾಟ್ 15. ಸೊ ದಿಸ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಫಸ್ಟ್ ಕ್ಲಾಸ್ ಇಂಟರ್ವಲ್. ಇಲ್ಲಿ ನೋಡಿ, ಮಿಡ್ ಪಾಯಿಂಟ್ ಆಫ್ ಫಸ್ಟ್ ಕ್ಲಾಸ್ ಇಂಟರ್ವಲ್. ಅದೇ ರೀತಿ ಮಾಡ್ತಾ ಹೋಗಿ 20 to 30 ಎಷ್ಟಿದೆ 25, 35, 45, 55. ಸೊ ಇದನ್ನು ಒಂದು ಬರ್ಕೊಂಡ್ಬಿಟ್ಟು ಉಳಿದಿದ್ದೆಲ್ಲ ನೀವೇ ಬರಿಬೋದು. ಯಾವ ರೀತಿಯಪ್ಪ ಅಂತಂದರೆ ಹೇಳಿದ್ದೀನಿ, ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡ್ ಬೈ 2 ಮಾಡಿದಾಗ ಎಷ್ಟು ಬಂತು 15 ಬಂತು. ಫಸ್ಟ್ ವಾಟ್ ಇಸ್ ದ ಡಿಫ್ರೆನ್ಸ್ ಇಯರ್ ನೋಡ್ತೀರಾ, 10 ಡಿಫ್ರೆನ್ಸ್ ಇದೆ. ಸೊ ಅಬ್ಸಲ್ಯೂಟ್ಲಿ ಇದು ಕೂಡ 10 ಡಿಫ್ರೆನ್ಸ್ ಮಾಡ್ತಾ ಹೋದರೆ ಅದು ಕೂಡ ಮಿಡ್ ಪಾಯಿಂಟ್ ವ್ಯಾಲ್ಯೂಸ್ ಆಗ್ತಾ ಹೋಗ್ತದೆ. 15 10 ಆ್ಯಡ್ ಮಾಡಿರಿ 25, 10 ಆ್ಯಡ್ ಮಾಡಿ 35, 35 10 ಆ್ಯಡ್ ಮಾಡಿ 45, 45 10 ಆ್ಯಡ್ ಮಾಡಿ 55. ಓಕೆ, ಸೊ ನೆಕ್ಸ್ಟ್ ಡಿ ಕಂಡುಹಿಡಿಬೇಕು, ಡಿವಿಯೇಷನ್ಸ್. ಹೌ ಟು ಕ್ಯಾಲ್ಕುಲೇಟ್ ಡಿವಿಯೇಷನ್ಸ್ ಫಾರ್ ಕಂಟಿನ್ಯೂಸ್ ಸೀರೀಸ್. ಇದೊಂದು ಏನಪ್ಪ ಅಂದರೆ ಕಂಟಿನ್ಯೂಸ್ ಸೀರೀಸ್ ಅಂತ ಹೇಳ್ತಾರೆ. ಸೊ ಕಂಟಿನ್ಯೂಸ್ ಸೀರೀಸಿಗೆ m ಮೈನಸ್ ಎ ಡಿವೈಡ್ ಬೈ ಸಿ. m means midpoint, a means assumed value, c means width of the class interval. So d ಫಾರ್ಮುಲಾ ಬಂದ್ಬಿಟ್ಟು ಮೀನಿಗೆ x bar is equals to a plus summation fd divided by capital N into c. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಪ್ರೊನೌನ್ಸಿಯೇಷನ್ ಕರೆಕ್ಟ್ ನೋಡ್ಕೊಳ್ಳಿ. x bar is equals to a plus summation fd divided by capital N into c. ಸೊ ಫಾರ್ಮುಲಾ ಪ್ರಕಾರ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಸಮೇಷನ್ ಎಫ್ ಡಿ ಇದೆ. ಸಮೇಷನ್ ಎಫ್ ಡಿ ಮಾಡಬೇಕಂದ್ರೆ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಫ್ ಇಂಟು ಡಿ. ಓಕೆ, ಸೊ ಡಿ ಬೇಕು ಫಸ್ಟ್. ಡಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಎಮ್ ಮೈನಸ್ ಎ ಡಿವೈಡ್ ಬೈ ಸಿ. ಸೊ ಎಮ್ ಮೈನಸ್ ಎ ಮೀನ್ಸ್ ಫಾರ್ ಎಕ್ಸಾಂಪಲ್ ಡಿ ಈಸ್ ಈಕ್ವಲ್ಸ್ ಟು ಎಮ್ ಮೈನಸ್ ಎ ಡಿವೈಡ್ ಬೈ ಸಿ. ಸೊ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಇಲ್ಲಿ ನೋಡಿ. ಫಸ್ಟ್ ಅಸ್ಯೂಮ್ಡ್ ವ್ಯಾಲ್ಯೂ ಎಲ್ಲಿ ಯಾವುದಾದ್ರು ತೊಗೊಳ್ಳಿ. ಸೊ ಮಿಡಲ್ ಮೋಸ್ಟ್ ವ್ಯಾಲ್ಯೂ ನಾನು 35 ತೊಗೊಂಡಿದ್ದೀನಿ. ಓಕೆನಾ, ಸೊ ಯಾವುದಾದ್ರು ತಗೊಂಡ್ರು ಕೂಡ ಆನ್ಸರ್ ಎಕ್ಸ್ ಬಾರ್ ಅರ್ಥಮೆಟಿಕ್ ಮೀನ್ ವ್ಯಾಲ್ಯೂ ಸೇಮ್ ಬರುತ್ತೆ. ಓಕೆನಾ, ಸೊ ಡಿ ಈಸ್ ಈಕ್ವಲ್ಸ್ ಟು ಎಮ್ ಮೀನ್ಸ್ ವಾಟ್, ಫಸ್ಟ್ನೇ ವ್ಯಾಲ್ಯೂ ಎಷ್ಟಿದೆ 15 ಮೈನಸ್ ಅಸ್ಯೂಮ್ಡ್ ವ್ಯಾಲ್ಯೂ ಅಂತ ತೊಗೊಂಡಿದ್ದೀವಿ 35 ಇದೆ. ಹೌದ್ರಾ, 35 ಡಿವೈಡ್ ಬೈ ಸಿ ಮೀನ್ಸ್ ವಾಟ್ 10. ಸಿ ಮೀನ್ಸ್ ವಾಟ್ ವಿಡ್ತ್ ಆಫ್ ದಿ ಕ್ಲಾಸ್ ಇಂಟರ್ವಲ್ 10 is equals to 15 minus 35 ಮೈನಸ್ ಎಷ್ಟು ಬರುತ್ತೆ 20 ಮೈನಸ್ 20 ಡಿವೈಡ್ ಬೈ 10 ಎಷ್ಟು ಬರುತ್ತೆ -2. ಓಕೆ, ಸೊ -2. ಅದೇ ರೀತಿ ಇದು ಕೂಡ ಮಾಡಿ 25 ಮೈನಸ್ 35 ಮೀನ್ಸ್ ಎ ಮೀನ್ಸ್ ಅಸ್ಯೂಮ್ಡ್ ವ್ಯಾಲ್ಯೂ 25 ಮೈನಸ್ 35 ಡಿವೈಡ್ ಬೈ 10 ಅಂದರೆ ಡಿಫ್ರೆನ್ಸ್ ಅಂತ ಹೇಳಿದ್ದೀನಿ. ಓಕೆ, ಸೊ ಮಾಡಿ -1 ಬರುತ್ತೆ. ಸೊ ನೆಕ್ಸ್ಟ್ 35 ಮೈನಸ್ 35 ಡಿವೈಡ್ ಬೈ 10 ಮಾಡಿದಾಗ 0 ಬರುತ್ತೆ. ನೆಕ್ಸ್ಟ್ 1 2. ಸೊ ವ್ಯಾಲ್ಯೂಸ್ ಗೋಸ್ ಆನ್ ಇನ್ಕ್ರೀಸಸ್. ಸೊ ಇಲ್ಲಿ ನೋಡಿ -2 -1 0 1 2 ಲೈಕ್ ದಟ್. ನೆಕ್ಸ್ಟ್ ಏನಿದೆ, ಎಫ್ ಡಿ ಕ್ಯಾಲ್ಕುಲೇಟ್ ಮಾಡಬೇಕು, ಎಫ್ ಇಂಟು ಡಿ. ಸೊ ಇಲ್ಲಿ ಎಫ್ ಇದೆ, ಇಲ್ಲಿ ಡಿ ಇದೆ. ಎರಡನ್ನೂ ಏನು ಮಾಡ್ತಾರೆ, ಮಲ್ಟಿಪ್ಲೈ ಮಾಡ್ತಾರೆ. 8 2s 16 ಪ್ಲಸ್ ಇಂಟು ಮೈನಸ್ 8 1s 8 ಪ್ಲಸ್ ಇಂಟು ಮೈನಸ್ 15 ಇಂಟು 0 0 11 1s 11 8 2s 16. ಸಮೇಷನ್ ಎಫ್ ಡಿ ಮೀನ್ಸ್ ವಾಟ್, ಟೋಟಲ್ ಮಾಡಿ. ಸೊ ಎಷ್ಟು ಬರುತ್ತೆ, ಟೋಟಲ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಸೊ -16 -8 ಪ್ಲಸ್ 11 ಪ್ಲಸ್ 16 ಆ್ಯಸ್ ಇಟ್ ಇಸ್ ಕ್ಯಾಲ್ಸಿಲ್ ಹಿಂಗೆ ಹೊಡಿರಿ. ಓಕೆನಾ, ಸೊ ಫೈನಲಿ ವಿ ಗೆಟ್ 3. ಫಸ್ಟ್ ಮೈನಸ್ ಮಾಡ್ಕೊಂಬಿಟ್ಟು ಆಮೇಲೆ ಪ್ಲಸ್ ಆ ರೀತಿ ಮತ್ತೆ ಮಾಡೋಕೆ ಹೋಗ್ಬಿಡಿ. ಡೈರೆಕ್ಟ್ ಆ್ಯಸ್ ಇಟ್ ಇಸ್ ಕ್ಯಾಲ್ಸಿಲ್ ಹೆಂಗಿದೆಯೋ ಅದೇ ರೀತಿ ಮಾಡ್ತಾ ಹೋಗಿ 3 ಬರುತ್ತೆ. ಸೊ ಈಗ ಫಾರ್ಮುಲಾಗೆ ಬನ್ನಿ. ಫಾರ್ಮುಲಾದಲ್ಲಿ ಏನಿದೆ, ಅಸ್ಯೂಮ್ಡ್ ವ್ಯಾಲ್ಯೂ ಅಂತ ತೊಗೊಂಡಿದ್ದೀವಿ 35 ತೊಗೊಂಡಿದ್ದೀವಿ, ಪ್ಲಸ್ ಸಮೇಷನ್ ಎಫ್ ಡಿ ವ್ಯಾಲ್ಯೂಸ್ ಬಂದಿದೆ 3 ಬಂದಿದೆ. ಸೊ ಎನ್ ಎಷ್ಟಿದೆ 50 ಡಿವೈಡ್ ಬೈ 50 ಇಂಟು ಸಿ ಎಷ್ಟಿದೆ 10 ಮೀನ್ಸ್ ಡಿಫ್ರೆನ್ಸ್ ಬಿಟ್ವೀನ್ ಕ್ಲಾಸ್ ಇಂಟರ್ವಲ್. ಓಕೆನಾ, ಸೊ ಕ್ಯಾಲ್ಕುಲೇಟ್ ಮಾಡಿ 3/15 ಇಂಟು 10 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ 0.6 ಬರುತ್ತೆ. ಎರಡು ಆ್ಯಡ್ ಮಾಡಿರಿ 35.6. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಓಕೆ, ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ದಿಸ್ ಇಸ್ ದ ಫಸ್ಟ್ ವಿಡಿಯೋ. ನೆಕ್ಸ್ಟ್ ಕ್ಲಾಸಲ್ಲಿ ಬಂದುಬಿಟ್ಟು ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಪ್ಯಾಟರ್ನ್ ಹೇಳ್ತಾ ಹೋಗ್ತೀನಿ. ಮೀನ್ಸ್ ಎಕ್ಸಾಮಲ್ಲಿ ಯಾವ ರೀತಿ ನಿಮಗೆ ಯಾವ ಥರನಾದಂಥ ಪೇಪರ್ ಪ್ಯಾಟರ್ನು ಹೆಂಗೆ ಓದಬೇಕು ಈಸಿಯಾಗಿರುತ್ತೆ. ಸೊ ಆ ಮೆಥಡ್ನ ಫಾಲೋ ಅಪ್ ಮಾಡ್ತಾ ಹೋಗಿ ಈಸಿಲಿ ನೀವು ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಆಲ್ ಆಫ್ ಯು.